ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇವತ್ತು ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇ. ತುಂಬ ವಿಷಸ್ಗಳು ಬಂತು. ನಂಗೆ ತುಂಬ ಖುಷಿ ಆಯಿತು, ಓವರ್ವೆಲ್ಮ್ ಕೂಡ ಆಯಿತು. ಸೊ ಈ ಒಂದು ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಎಲ್ರಿಗೂ ಕೂಡ ಈ ಒಂದು ಸಮಯದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಥ್ಯಾಂಕ್ಸ್ ಫಾರ್ ಗೈಡಿಂಗ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಟೀಚರ್ ಅಂತ. ತುಂಬ ವಿಷಸ್ಗಳು ಬಂತು, ತುಂಬ ಖುಷಿಯಾಯಿತು. ಎಲ್ಲದಕ್ಕಿಂತ ಜಾಸ್ತಿ ಈ ಒಂದು ಸಮಯದಲ್ಲಿ ನಾನು ನಿಮಗೆ ಥ್ಯಾಂಕ್ಸ್ಗಳನ್ನು ಹೇಳಬೇಕು. ಯಾಕಂತ ಕೇಳಿದರೆ, ಇವತ್ತು ಇನ್ಫಾರ್ಮೇಷನ್ ಸಿಗಲಿಕ್ಕೆ ತುಂಬ ದಾರಿಗಳಿದೆ. ಯೂಟ್ಯೂಬಲ್ಲಿ ತುಂಬ ದಾರಿಗಳಿದ್ದಿತ್ತು. ಯೂಟ್ಯೂಬಲ್ಲಿ ಬೇಕಾದಷ್ಟು ಚಾನಲ್ಗಳು ಇನ್ಫಾರ್ಮೇಷನ್ನ ಕೊಡುತ್ತೆ. ಬಟ್ ನನ್ನ ಯೂಟ್ಯೂಬ್ ಚಾನಲ್ ನಂಬ್ಕೊಂಡು ಬಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬ ಸಬ್ಸ್ಕ್ರೈಬರು ಕೂಡ, ಕಮೆಂಟ್ ಮಾಡಿದವರಿಗೆ, ಲೈಕ್ಸ್ ಮಾಡಿದವರಿಗೆ, ಪ್ರೋತ್ಸಾಹ ಮಾಡಿದವರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಮಯದಲ್ಲಿ ಖಂಡಿತ ನೆನೆಸ್ಕೊಳ್ತೇನೆ. ಯಾಕಂದರೆ ಒಂದು ಟೈಮಲ್ಲಿ ಈ ಯೂಟ್ಯೂಬ್ ಚಾನಲ್ ಮಾಡುವಾಗ ನಾನು ಬೆಳೀತದೋ ಇಲ್ವೋ, ಆಲ್ರೆಡಿ ಇಂಥ ಚಾನಲ್ಗಳು ತುಂಬ ಇದೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡುವ ತುಂಬ ಬೆಸ್ಟ್ ಚಾನಲ್ಸ್ಗಳಿದೆ. ಇದ್ರ ಮಧ್ಯೆ ನಾನೊಬ್ಬ ಮಾಡಿದರೆ ನಡೀತದೋ ಇಲ್ವೋ ಅನ್ನೋ ಒಂದಿಷ್ಟು ಡೌಟ್ಗಳ ಮಧ್ಯೆನೇ ತುಂಬ ರಿಸ್ಕ್ ತಗೊಂಡೆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಒಬ್ಬ ಇಂಜಿನಿಯರ್ ಆಗಿ ಲಕ್ಷಗಟ್ಟಲೆ ದುಡಿದ್ರೂ ಕೂಡ ಈ ಟೀಚರ್ ಆದಾಗ ಬರುವಂಥ ಒಂದು ಅಪ್ರಿಸಿಯೇಷನ್ ಇರ್ಬೋದು, ಅಥವಾ ಈ ಒಂದು ವಿಷಸ್ ಇರ್ಬೋದು, ಅಷ್ಟು ಖುಷಿ ಕೊಡೋದಿಲ್ಲ. ಇವತ್ತು ತುಂಬ ಖುಷಿ ಆಯಿತು. ಇವತ್ತಂತಲ್ಲ, ತುಂಬ ವರ್ಷದಿಂದ ನಾನು ಆಫ್ಲೈನ್ ಕೋಚಿಂಗ್ ಸೆಂಟರ್ಸನ್ನು ಮಾಡ್ಕೊಂಡು ಬಂದಿದ್ದೇನೆ. ಆಫ್ಲೈನ್ ಕೋಚಿಂಗಲ್ಲಿ ನನಗೆ ತುಂಬ ಸ್ಟೂಡೆಂಟ್ಸ್ಗಳು ವಿಷಸನ್ನು ಇದು ಮಾಡ್ತಾರೆ. ಬಟ್ ಈ ವರ್ಷ ಫಾರ್ ದ ಫಸ್ಟ್ ಟೈಮ್ ನಾನು ಆನ್ಲೈನ್ ಬಂದಿದ್ದು. ಎಲ್ಲೋ ಒಂದಿಷ್ಟು ಭಯದಿಂದ ಬಂದೆ ಆನ್ಲೈನ್ಗೆ. ನನಗೆ ಗೊತ್ತಿದ್ದಿತ್ತು, ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ಖಂಡಿತ ಜನ ಅದನ್ನು ಮೆಚ್ಚುತ್ತಾರೆ ಅನ್ನೋ ಒಂದೇ ಒಂದು ಇದರಿಂದ ನನ್ನಲ್ಲಿರೋ ಒಂದು ನನಗೆ ಗೊತ್ತಿರೋ ಎಷ್ಟು ನಾಲೆಜನ್ನು ಬೇರೆಯವ್ರ ಜೊತೆ ಶೇರ್ ಮಾಡಬೇಕು ಅಂತ ಒಂದು ಬಂದೆ. ತುಂಬ ಖುಷಿಯಾಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಪ್ರೋತ್ಸಾಹ ನೀಡ್ತೀರಂತ. ನಾನು ಯಾರು, ಹೇಗೆ, ಏನು ಅಂತ ಗೊತ್ತಿಲ್ಲದೆ ನನ್ನ ಪ್ರೋತ್ಸಾಹ ಮಾಡಿದ್ರ, ದಯವಿಟ್ಟು. ಸೊ ಇದಕ್ಕೆ ನಾನು ಖಂಡಿತ ನಾನು ಚಿರಋಣಿಯಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೆ, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲಿಯವರೆಗೆ ನನ್ನ ವಿಡಿಯೋಗೆ ಒಂದು ಸ್ಟೂಡೆಂಟಿಗೆ, ನನ್ನ ವಿಡಿಯೋದಿಂದ ಒಬ್ಬ ಸ್ಟೂಡೆಂಟ್ನ ಲೈಫ್ ಚೇಂಜ್ ಆಗೋದಿದ್ರೆ, ಒಬ್ಬ ಸ್ಟೂಡೆಂಟ್ನ ಲೈಫಲ್ಲಿ ಏನಾದರೂ ಇಂಪ್ಯಾಕ್ಟ್ ಮಾಡಿದರೆ ಸಾಕು, ಆವಾಗಲೇ ನಾನು ಮಾಡಿದ ವಿಡಿಯೋ ಸಾರ್ಥಕ ಅಂದ್ಕೊಳ್ತೇನೆ. ಇವತ್ತು ಎಷ್ಟು ಜನ ಇದರಿಂದ ಉಪಯೋಗ ಪಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ, ಉಪಯೋಗ ಪಡ್ಕೊಂಡಿದ್ದೀರೋ ಅಂದ್ಕೊಳ್ತೇನೆ. ನನ್ನ ವೀಡಿಯೋಗೆ ಒಂದು ವ್ಯೂಸ್ ಬಂದರೂ ಕೂಡ ಅಲ್ಲಿವರೆಗೂ ನಾನು ವೀಡಿಯೋನ ಖಂಡಿತ ಮಾಡ್ತೇನೆ. ತುಂಬ ಖುಷಿಯಾಗಿದೆ. ಯಾಕಂತ ಕೇಳಿದರೆ, ನನಗೆ ಭರವಸೆ ಇರಲಿಲ್ಲ. ನಾನು ಆರ್ ವಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದರೂ ಕೂಡ ಒಂದಿಷ್ಟು ಹೋಪ್ಸ್ಗಳು ಹೋಗಿತ್ತು. ಯಾವಾಗ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ, ಅಲ್ಲಿ ನನಗೆ ಭರವಸೆಗಳು ಬಂತು. ಎಲ್ಲ ಭರವಸೆಗಳಿಗೆ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ನನಗಿದು ಯಾಕಂತ ಕೇಳಿದರೆ, ನನ್ನ ಸಬ್ಸ್ಕ್ರೈಬರ್ಸ್ ಲಕ್ಷಗಟ್ಟಲೆ ಹೋದರೂ ಕೂಡ, ಕೋಟಿಗಟ್ಟಲೆ ಹೋದರೂ ಕೂಡ ನನಗೆ ಇವಾಗಿರೋ ಒಂದು ಖುಷಿ ಅಂದರೆ ಯಾವತ್ತೂ ನಿಮ್ಮನ್ನು ನಾನು ನೆನಪಿಟ್ಸ್ಕೊಳ್ತೇನೆ. ಓಕೆ, ಕೆಲವೊಂದು ಬಾರಿ ಎಷ್ಟೇ ವೀಡಿಯೋಸ್ಗಳನ್ನ ಹಾಕಿದರೂ ಕೂಡ ವ್ಯೂಸ್ ಬರ್ತಾ ಇರಲಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಎಲ್ಲೋ ಒಂದು ಕಡೆ ಹೋಪ್ಸ್ ಇದ್ದಿತ್ತು, ಬರುತ್ತೆ ಅಂತ. ಸೊ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ನಾನು ತುಂಬ ಡೌನ್ ಇದ್ದಾಗ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ. ಇಲ್ಲ ಮಾಡು, ಆಗುತ್ತೆ ಅಂತ ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಈ ಸಮಯದಲ್ಲಿ ನಾನು ವೆರಿ ಸ್ಪೆಷಲ್ ಥ್ಯಾಂಕ್ಸು, ಒಂದು ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಫಾರ್ ಆಲ್ ದ ಏಕಲವ್ಯ ಕೌನ್ಸಿಲಿಂಗ್ ಗ್ರೂಪ್. ನನ್ನ ಏಕಲವ್ಯ ಕೌನ್ಸಿಲಿಂಗ್ ಗ್ರೂಪ್ ಎಷ್ಟು ಇಂಪಾರ್ಟೆಂಟ್ ನನಗಾಗಿತ್ತು ಅಂತ ಕೇಳಿದರೆ, ನನಗೆ ಮುಂದಿನ ನಾಳೆಗೆ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು, ಈ ವಿಡಿಯೋನ ಹಾಕಲಿಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆದಂಥ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ನಾನು ಖಂಡಿತ ಚಿರಋಣಿ ಆಗಿರ್ತೇನೆ. ಇಂಥ ಏಕಲವ್ಯ ಗ್ರೂಪ್ 1000 ಮಾಡಿದರೂ ಕೂಡ ಈ ಮೊದಲನೇ ಗ್ರೂಪ್ ಅನ್ನೋದು ನನಗೆ ತುಂಬ ಹೃದಯಕ್ಕೆ ಹತ್ತಿರವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ನಂಬಿಕೊಂಡು, ನಾನು ಹೇಳಿರೋ ಇನ್ಫಾರ್ಮೇಷನ್ನ ತಗೊಂಡು ನನ್ನ ಗ್ರೂಪಿಗೆ ಜಾಯ್ನ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಒಳ್ಳೊಳ್ಳೆ ಕಾಲೇಜಿಗೆ ಜಾಯ್ನ್ ಆಗಿದ್ದೀರಾ. ಸೊ ಅದಕ್ಕೆ ಈ ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆದಂಥ ಪ್ರತಿಯೊಬ್ಬ ಮೆಂಬರ್ಸ್ಗೆ ನಂದು ಸ್ಪೆಷಲ್ ಥ್ಯಾಂಕ್ಸು. ಈ ಗ್ರೂಪ್ ಅನ್ನೋದು ಯಾವತ್ತೂ ನಾನು ಎಷ್ಟೇ ನನ್ನ ಯೂಟ್ಯೂಬ್ ವಿಡಿಯೋ ಇರ್ಬೋದು, ಅಥವಾ ನನ್ನ ಗ್ರೂಪ್ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಈ ಚಾನಲ್ ಅನ್ನೋದು, ಈ ಫಸ್ಟ್ ಗ್ರೂಪ್ ಅನ್ನೋದು, ಏಕಲವ್ಯ ಫಸ್ಟ್ ಗ್ರೂಪ್ ಅನ್ನೋದು ಯಾವತ್ತೂ ನನ್ನ ಹಾರ್ಟಿಗೆ ತುಂಬ ಹತ್ತಿರವಾಗಿರುತ್ತಾ. ಓಕೆ, ಸೊ ಇದೊಂದು ನಾನು ವಿಡಿಯೋ ಮಾಡಬೇಕಾಗಿತ್ತು. ತುಂಬ ಖುಷಿಯಾಯಿತು. ಅಂದರೆ ಪ್ರತಿ ಬಾರಿಯೂ ನನಗೆ ಶಿಕ್ಷಕರ ದಿನಾಚರಣೆ ದಿನ ನನಗೆ ಇದು ಬರುತ್ತಾ, ವಿಷಸ್ಗಳು ಬರುತ್ತೆ. ಬಟ್ ಈ ವರ್ಷ ತುಂಬ ಸ್ಪೆಷಲ್ ಅನಿಸ್ತು. ನಂಗೆ ತುಂಬ ಕನಸುಗಳಿದೆ. ಆ ಕನಸಿಗೆ ಈ ಒಂದು ಯೂಟ್ಯೂಬ್ ಅನ್ನೋದು ಫೌಂಡೇಶನ್ ಆಯಿತು ಅನ್ನೋ ತುಂಬ ಕಾನ್ಫಿಡೆನ್ಸ್ ಬರ್ತಾಯಿದೆ.
ಸೊ ಮತ್ತು ಕೆಲವೊಂದಿಷ್ಟು ಜನ ಏಜಲ್ಲಿ ನಾನು ಚಿಕ್ಕವನಾದರೂ ಕೂಡ ಅವ್ರು ತುಂಬ ದೊಡ್ಡವರಾದರೂ ಕೂಡ ತುಂಬ ನನಗೆ ಪ್ರೋತ್ಸಾಹ ಮಾಡಿದ್ದೀರಾ. ನೀವು ಎಷ್ಟೇ ದೊಡ್ಡ ಪೊಸಿಷನ್ಲಿದ್ದರೂ ಕೂಡ ನಂಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ಹೀಗೆ ಇರಲಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಾನು ಈ ಜರ್ನಿಯಲ್ಲಿ ಈ ವಿಡಿಯೋ ಮಾಡೋದರಲ್ಲಿ ಯಾರಿಗಾದರೂ ಏನಾದರೂ ತಪ್ಪು ಇದು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಯಾರಿಗಾದರೂ ಏನಾದರೂ ಬೇಜಾರು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಇದೇ ಥರ ಪ್ರೋತ್ಸಾಹ ಮಾಡ್ತಾಯಿರಿ. ನಿಮ್ಮ ಪ್ರೋತ್ಸಾಹ ಯಾವತ್ತೂ ಇರಬೇಕು. ಇನ್ನೂ ಜಾಸ್ತಿ ವೀಡಿಯೋಗಳನ್ನು ಕೊಡ್ತೇನೆ, ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೇನೆ. ಬೇರೆ ಬೇರೆ ದೊಡ್ಡ ದೊಡ್ಡ ಕನಸುಗಳಿದೆ. ಅಂದರೆ ತುಂಬ ವಿದ್ಯಾರ್ಥಿಗಳಿಗೆ ರೀಚ್ ಆಗಬೇಕು, ತುಂಬ ವಿದ್ಯಾರ್ಥಿಗಳಿಗೆ ಕೂಡ ಹೋಗಬೇಕು ಅಂತ ಹೇಳೋದು ನನ್ನ ಆಸೆ. ಕನ್ನಡದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕೇವಲ ಇನ್ಫಾರ್ಮೇಷನ್ನ ಕೊಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದಿಷ್ಟು ಒಳ್ಳೆ ಶಿಕ್ಷಣ ಕೊಡೋ ಐಡಿಯಾನು ಕೂಡ ಇದೆ, ಒಂದು ಆಲೋಚನೆ ಇದೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಯಿತು ನನಗೆ. ಕೊನೆಯದಾಗ ಒಂದು ಮಾತು ಹೇಳ್ತೇನೆ. DVG ಅವ್ರು ಮಾತಾಡ್ತಾರೆ, ಒಬ್ಬನು ನೀ ಊಟದಲ್ಲಿ ಸವಿ ಇಲ್ಲ ಸೊಗವಿಲ್ಲ, ಇಬ್ಬರಾಗುವೆನೆಂದನಂತೆ ಪರಬ್ಬೊಮ್ಮಂ, ಹೆಬ್ಬುದಕ ನೊಂಟಿತನದೊಳಿದರೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಶ್ವವನೇ ಮಂಕುತಿಮ್ಮ ಅಂತೇಳೋ ಒಂದು ಮಾತಿನೊಂದಿಗೆ ನನ್ನ ಈ ಕೆಲಸ ಒಬ್ಬರ ಜೀವನವನ್ನು ಬದಲಾಯಿಸಿದ್ರು ಅಥವಾ ಇದಾಗಿದ್ದರೂ ಕೂಡ ಉಪಯೋಗವಾಗಿದ್ದರೆ ಅಲ್ಲಿಗೆ ನಾನು ಸಾರ್ಥಕ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಾನು ನಿಖಿಲೇಶ್, ನಿಮ್ಮನೆ ಹುಡುಗ ಅಂತ ಪ್ರೋತ್ಸಾಹ ಮಾಡಿದ್ದೀರಾ. ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. ಲವ್ ಯು ಆಲ್. ಟೇಕ್ ಕೇರ್ ಸ್ಟೂಡೆಂಟ್ಸ್.